ನಮಸ್ತೆ, ನಾನು ಸಾಕೇತ್ ಗೋಗ್ಯಾ ಅಂತ ಅಡ್ವೊಕೇಟ್ ಡೆಲ್ಲಿಯಿಂದ. ಇಲ್ಲಿ ಸುಪ್ರೀಂ ಕೋರ್ಟಲ್ಲಿ ಆಗುವಂಥದ್ದು ಈ ಪರ್ಟಿಕ್ಯುಲರ್ ಘಟನೆ ಈಸ್ ಎಕ್ಸ್ಟ್ರೀಮ್ಲಿ ರಿಗ್ರೆಟ್ಫುಲ್. ಯಾಕಂದರೆ ಕೋರ್ಟಲ್ಲಿ CJI ಮುಂದೆ ಅವ್ರು ವಾದ ಮಾಡಿದ ಮೇಲೆ ಅವ್ರಿಗೆ ರಿಲೀಫ್ ಸಿಕ್ಕಿಲ್ಲ ಅಂತ ಸೈಡ್ಗೆ ಹೋಗ್ಬಿಟ್ಟು ಶೂ ತೆಗಿಯೋಕ್ಕೆ ಪ್ರಯತ್ನ ಪಡುವಾಗ ಸೆಕ್ಯೂರಿಟಿ ಗಾರ್ಡ್ಸ್ ಬಂದು ಅವ್ರನ್ನ ಇಟ್ಕೊಂಡ್ರು. ಅಕಸ್ಮಾತ್ ಇಂಥದ್ದು ಇನ್ಸಿಡೆಂಟ್ ಕೋರ್ಟ್ ಒಳಗೆ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಒಳಗೆ ಇಂಥದ್ದು ಘಟನೆ ಆದರೆ ವಾಟ್ ಈಸ್ ದ ಸ್ಟೇಟ್, ನಮ್ಮ ಮೆಂಟಲ್ ಸ್ಟೇಟ್ ಏನು? ರಿಲೀಫ್ ಸಿಕ್ಕಿಲ್ಲ ಅಂತ ಜಡ್ಜ್ಗೆ ಹೋಗಿ ಹೊಡೆಯೋದಾ? ಈ ಥರ ಕರಪ್ಷನ್ ಆಗಿದ್ದಾಗ ಇಂಕ್ ಯಾರ ಮೇಲೆ ಎಸೆಯೋದು ಅದೊಂದು ಮಾತಾಯಿತು. ಆದರೆ ದಟ್ ಈಸ್ ಅ ಪೊಲಿಟಿಷಿಯನ್. ಹಿಯರ್ ಇವ್ರು ಮಾಡ್ತಿರೋದು ಕೆಲಸ ಈಸ್ ನೆಕ್ಸ್ಟ್ ಟು ದ್ಯಾಟ್ ಆಫ್ ಜಸ್ಟಿಸ್ ಅಂತ. ನಾವು ಜಸ್ಟಿಸ್ ಅಂತ ಹೇಳಿದ್ದಾಗ ಅಷ್ಟು ರೆಸ್ಪೆಕ್ಟ್ ಕೊಡಬೇಕು. ಮ್ಯಾಟರಲ್ಲಿ ಕೇಸಲ್ಲಿ ರಿಲೀಫ್ ಕೊಟ್ಟಿಲ್ಲ ಅಂತ ಹೇಳಿದ್ದು ರೀಸನ್ಸ್ ಕೊಡ್ತಾರೆ. ಯಾವಾಗ ರೀಸನ್ಸ್ ಇದೆ ಅದಾದ್ರೂ ಕೂಡ ಶೂ ತಗ್ಗಿ ಬಿಚ್ಚೋದು ಮತ್ತೆ ಒಡೆಯಕ್ಕೆ ಪ್ರಯತ್ನ ಪಡೋದು ಎಕ್ಸ್ಟ್ರೀಮ್ಲಿ ಡಿಸ್ಗ್ರೇಸ್ಫುಲ್. ಇಂಥದ್ದು ಇನ್ಸಿಡೆಂಟ್ ನಮ್ಮ ದೇಶದಲ್ಲಿ ಯಾವ ಕೋರ್ಟಲ್ಲೂ ಆಗಬಾರ್ದು. ಜಸ್ಟ್ ಬಿಕಾಸ್ CJI ಇದ್ರು ಅಂತ ಈ ಥರ ಆಗಬಾರ್ದು ಅಂತ ಹೇಳಕ್ಕೆ ಯಾರೂ ಹೋಗಲ್ಲ. ನಾವು ಅಡ್ವೊಕೇಟ್ಸ್ ಒಂದು ಪ್ರೊಫೆಷ್ನಲಿ ಒಂದು ಕೇಸ್ ನಡೆಸ್ತೀವಿ. ಇದೇ ಕೇಸ್ ನಡೆಸುವಾಗ ರಿಲೀಫ್ ಕೆಲವೊಂದು ಸತಿ ಸಿಗತ್ತೆ, ಕೆಲವೊಂದು ಸತಿ ಸಿಗಲ್ಲ. ನಮ್ಮ ಹತ್ರ ರೆಮಿಡಿ ಇರತ್ತೆ. ರಿವ್ಯೂ ಫೈಲ್ ಮಾಡ್ಬೋದು, ತಿರ್ಗಾ ಅಪೀಲ್ ಫೈಲ್ ಮಾಡ್ಬೋದು, ರಿಟ್ ಹಾಕ್ಬೋದು, ಲೆಟರ್ ತಿರ್ಗಾ ಬರೀಬೋದು. ಆದರೆ ಇಂಥದ್ದು ಶೂ ಎಸೆಯೋದು ಇಲ್ಲ ಬೈಯೋದು, ಕೋರ್ಟಲ್ಲಿ ಕೆಟ್ಟಾಗಿ ಮಾತಾಡೋದು ಬಹಳ ತಪ್ಪದು. ಎನ್ ಇನ್ಸಿಡೆಂಟ್ ದಟ್ ಸುಪ್ರೀಂ ಕೋರ್ಟ್ ಅಲ್ಲಲ್ಲ ಯಾವ ಕೋರ್ಟಲ್ಲೂ ಆಗಬಾರ್ದು. ಪರ್ಟಿಕ್ಯುಲರ್ ಯಾವ ಕೇಸ್ ಸರ್ ಇದು ಅಂತ ಹೇಳಿ? ಸರ್, ಇದು ದಿಸ್ ಈಸ್ ರಿಗಾರ್ಡಿಂಗ್ ಒಂದು ಖಜುರಾಹೋ ಮ್ಯಾಟರ್. ಖಜುರಾಹೋ ಡೈಟೀಸ್ ಬಗ್ಗೆ ಒಂದು ಕೇಸ್ ಬಂದಿತ್ತು. ಖಜುರಾಹೋ ಬಂದ್ಬಿಟ್ಟು ಮಧ್ಯಪ್ರದೇಶಲ್ಲಿರೋದು. ಆ ಡೈಟೀಸ್ದು ಪ್ರೊಟೆಕ್ಷನ್ಗೆ ಕೆಲವೊಂದು ರಿಲೀಫ್ಸ್ ಕೇಳ್ಕೊಂಡಿದ್ರು. ಪೊಲಿಟಿಸೈಸ್ ಮಾಡೋದು ಕೇಸಸ್ನಲ್ಲಿ ರಿಲೀಫ್ ಸಿಕ್ಕಿಲ್ಲ ಅಂತ ಯಾವ ಪಾರ್ಟಿ ಇರ್ತಾರೋ ಅವರಿಗೆ ಆಚೆ ಬಂದ್ಬಿಟ್ಟು ಏನು ಕಷ್ಟ ಇರುತ್ತೋ ಗೊತ್ತಿಲ್ಲ. ಆದರೆ ಇಂಥ ಸ್ಟೆಪ್ ತಗೊಳ್ಳೋದು ಈಸ್ ಎಕ್ಸ್ಟ್ರೀಮ್ಲಿ ಡಿಸ್ಗ್ರೇಸ್ಫುಲ್. ಅವ್ರಿಗೆ ಮೆಂಟಲಿ ಡಿಸ್ಟರ್ಬ್ ಆಗಿದ್ರು ಅಂತ 71 year old ಅಂತ ಆದರೆ 71 ಇದ್ರೆ ಹಂಗಂದ್ರೆ ಅವ್ರಿಗೆ ಅಷ್ಟೇ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ. ಅಷ್ಟು ಏಜ್ ಅವ್ರಿಗಿರೋದ್ರಿಂದ ಅವ್ರಿಗೆ ಇನ್ನ ಅನುಭವ ಇರತ್ತೆ, ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಮಾಡಬಾರ್ದು. ಮೆಂಟಲಿ ಸ್ಟೇಬಲ್ ಅಲ್ಲ ಅಂತ ಯಾವುದೋ ಒಂದು ಇವಾಗ ಬೇಕಿದ್ರೆ ಅವ್ರು ಡಿಫೆನ್ಸ್ ಹೋಗಿ ತಗೋಬಹುದು. ಅದು ಅವ್ರ ಹತ್ರ ಆ ಥರ ಅವ್ರಿಗೆ ಮೆಂಟಲ್ ಪ್ರಾಬ್ಲಮ್ಸ್ ಇರ್ತಿದ್ರೆ ಅವ್ರು ಕೋರ್ಟ್ ಒಳಗೆ ಬಂದು ಎಷ್ಟೆಲ್ಲ ಸಬ್ಮಿಷನ್ಸ್ ಫಸ್ಟ್ ಆಫ್ ಆಲ್ ಮಾಡ್ತಾ ಇರಲಿಲ್ಲ. ದಿಸ್ ಈಸ್ ಇವಾಗ ಬರೀ ಯಾರಾದರೂ ಬಂದು ಡಿಫೆನ್ಸ್ ತಗೊಳಕ್ ಪ್ರಯತ್ನ ಪಟ್ರೆ ತಗೋಬಹುದು ಅಷ್ಟೇ. ಹೋಗ್ಬೇಕಾದ್ರೆ ಒಂದು ಮಾತು ಹೇಳಿದ್ದಾರೆ, ಸನಾತನ್ ಕಾ ಅಪಮಾನ ಹಿಂದೂಸ್ತಾನ್ ನೈಸೆ. ಸೊ ಇದರ ಅರ್ಥ ಏನು ಅಂತ ಅಂದ್ರೆ? Sir, Sanatan is the Hindu Dharam, of course. Now the person sitting as the CJI today, ಅವ್ರು ಏನೆಲ್ಲ ಕಷ್ಟಪಟ್ಟು ಇಲ್ಲಿ ತನಕ ಬಂದಿದ್ದಾರೆ. ಅವ್ರು ಇವಾಗ CJI ಆಗ್ಬಿಟ್ಟು ಅವ್ರು ಹೆಂಗ್ ಕೋರ್ಟನ್ನು ಅದಾದ್ಮೇಲೆ ಕೂಡ ನಡೆಸಿದ್ರು, ಕಮೆಂಡಬಲ್. ಅವ್ರು ಕೋರ್ಟ್ನ ಸ್ಟಾಪ್ ಮಾಡಿಲ್ಲ. ಅವಾಗ ಕೋರ್ಟ್ ಕಂಟಿನ್ಯೂ ಆಯಿತು. ಆರ್ಗ್ಯುಮೆಂಟ್ಸ್ ನೆಕ್ಸ್ಟ್ ಕೇಸ್ ಕಾಲ್ ಮಾಡಿ ಅಂತಾನೂ ಹೇಳಿದ್ರು. ಇದನ್ನ ಪೊಲಿಟಿಸೈಸ್ ಮಾಡ್ತಾ ಇದ್ದಾರೆ. ನಮ್ಮ CJI ಯಾವ ಸೆಗ್ಮೆಂಟ್ ಇಂದ ಬರ್ತಾರೋ, ಅವ್ರು ಎಷ್ಟು ಚೆನ್ನಾಗಿ ಕೇಸಸ್ ನಡೆಸ್ತಾ ಇದ್ದಾರೋ ಎಲ್ಲ ಸುಮ್ಮನೆ ಬರೀವಾಗ ಡಿಸ್ಗ್ರೇಸ್ ತಗೋಬರಕ್ಕೆ ಸನಾತನ್ ಅಂತ ಹೆಸರು ಹೇಳ್ಬಿಟ್ಟು ಅವ್ರ ಮುಂದೆ ದಿಸ್ ಇಸ್ ಓನ್ಲಿ ಟು ಪೊಲಿಟಿಸೈಸ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.